ರೈತರ ಬದುಕಿಗೆ ಬೆಳಕಾಗಿದ್ದ ಬಿಎಸ್ಎಸ್ಗೆ ಈಗ ಭೂತ ಬಂಗಲೆ ಆಗಿದೆ. ಕಾರ್ಖಾನೆ ಪುನಾರಂಭದ ಕನಸು ಕಾಣ್ತಿದ್ದಂತ ರೈತರಿಗೆ ನಿರಾಸೆ ಆಗಿರೋದು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಿಎಸ್ಎಸ್ಗೆ ಈಗ ಸಂಕಷ್ಟ. ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ್ನಲ್ಲಿರುವಂಥ ಕಾರ್ಖಾನೆ ಆಸ್ತಿಯನ್ನು ಹರಾಜು ಹಾಕೋಕೆ ಮುಂದಾಗಿರೋದು ಡಿಸಿಸಿ ಬ್ಯಾಂಕ್. ಮುಂದಿನ ತಿಂಗಳು ಸೆಪ್ಟೆಂಬರ್ 2ರಂದು ಹರಾಜು ಮಾಡೋದಕ್ಕೆ ತಯಾರಿ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇದಕ್ಕೆ ಈಗ ಸದ್ಯಕ್ಕೆ ಸಂಕಷ್ಟ ಎದುರಾಗಿದೆ. ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ್ನಲ್ಲಿರುವಂಥದ್ದು ಈ ಕಾರ್ಖಾನೆ ಆಸ್ತಿಯನ್ನು ಹರಾಜು ಹಾಕೋದಕ್ಕೆ ಡಿಸಿಸಿ ಬ್ಯಾಂಕ್ ಸದ್ಯ ಮುಂದಾಗಿದೆ. ಮುಂದಿನ ತಿಂಗಳು ಸೆಪ್ಟೆಂಬರ್ 2ರಂದು ಹರಾಜು ಮಾಡೋದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇದರಿಂದ ಸಹಜವಾಗಿ ಬೇಸರ ಆಗತ್ತೆ. ಮುಂದಿನ ತಿಂಗಳೇ ಒಂದು ನಿರ್ಧಾರ. ರೈತರ ಬದುಕಿಗೆ ಬೆಳಕಾಗಿದ್ದ ಬಿಎಸ್ಎಸ್ಗೆ ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಭೂತ ಬಂಗ್ಲೆ ಆಗ್ಬಿಟ್ಟಿದೆ. 1963ರಲ್ಲಿ ಆರಂಭಗೊಂಡ ಸಕ್ಕರೆ ಕಾರ್ಖಾನೆಗೆ ಗ್ರಹಣ ಹಿಡ್ಕೊಂಡು ಕೂತಿದೆ. ಬೀದರ್ ಜಿಲ್ಲೆಗ ಮೊಟ್ಟ ಮೊದಲ ಕಾರ್ಖಾನೆಗೆ ಗ್ರಹಣ. 24,000ಕ್ಕೂ ಅಧಿಕ ರೈತರು ಷೇರುದಾರರಾಗಿದ್ದಂಥ ಕಾರ್ಖಾನೆಗೆ ಬೀಗ. ತುಕ್ಕು ಹಿಡಿದು ಹಾಳಾಗ್ತಾ ಇರುವಂಥ ಕಬ್ಬು ನುರಿಸುವಂಥ ಯಂತ್ರಗಳು ಕಳೆದ 3-4 ವರ್ಷಗಳಿಂದ ಸಂಪೂರ್ಣವಾಗಿ ಬಂದಾಗಿದೆ. ಬಿಎಸ್ಎಸ್ಗೆ ಮೇಲೆ 150 ಕೋಟಿ ರೂಪಾಯಿಗೂ ಅಧಿಕ ಸಾಲದ ಹೊರೆ. ಡಿಸಿಸಿ ಬ್ಯಾಂಕ್ನಿಂದ 115 ಕೋಟಿ ರೂಪಾಯಿ ಸಾಲ ಪಡೆದ ಕಾರ್ಖಾನೆಗೆ ಭೂಮಿ ಪತ್ರ ಇಟ್ಟು ಸಾಲ ಪಡೆದಿದ್ದ ಕಾರ್ಖಾನೆ. ಡಿಸಿಸಿ ಬ್ಯಾಂಕ್ ಬಳಿ 2014ರಲ್ಲಿ ಸಾಲ ಪಡೆದಿದ್ದ ಸಕ್ಕರೆ ಕಾರ್ಖಾನೆ ಅಸಲು ಬಡ್ಡಿ ಸೇರಿ ಇದೀಗ 230 ಕೋಟಿ ರೂಪಾಯಿಗೂ ಅಧಿಕ ಆಗಿದೆ. 143 ಎಕರೆ ಜಾಗದ ಪತ್ರ ಇಟ್ಟು ಸಾಲ ಪಡೆದಿದ್ದ ಬಿಎಸ್ಎಸ್ಗೆ ಕಾರ್ಖಾನೆ. ಡಿಸಿಸಿ ಬ್ಯಾಂಕ್ ಜೊತೆಗೆ ಅಪೆಕ್ಸು, SBI ಬ್ಯಾಂಕು ಇದರಿಂದಲೂ ಕೂಡ ಸಾಲ ಪಡ್ಕೊಳ್ಳಲಾಗಿತ್ತು. ಅಪೆಕ್ಸ್ಗೆ 110 ಕೋಟಿ ಮತ್ತು SBIಗೆ 13 ಕೋಟಿ ರೂಪಾಯಿ ಪಾವತಿ. ಕಳೆದ 2-3 ವರ್ಷಗಳ ಹಿಂದೆಷ್ಟೇ ಕಾರ್ಖಾನೆ ಮಾರಾಟಕ್ಕೆ ಮುಂದಾಗಿತ್ತು ಡಿಸಿಸಿ ಬ್ಯಾಂಕು. ರೈತರಿಂದ ಮತ್ತು ಸಾರ್ವಜನಿಕರಿಂದ ಭಾರಿ ವಿರೋಧದ ನಂತರ ಆ ನಿರ್ಧಾರ ಕೈಬಿಟ್ಟಿತ್ತು ಬ್ಯಾಂಕು. 2023ರಲ್ಲಿ ಮಾರಾಟ ಬದಲು ಲೀಸ್ ಮೇಲೆ ನೀಡುವಂಥ ನಿರ್ಧಾರ ಮಾಡಲಾಗಿತ್ತು. ಲೀಸ್ ಮೇಲೆ ಪ್ರಾರಂಭ ಮಾಡುವುದಕ್ಕೆ ಕರೆದ್ರೂ ಯಾವ ಲೀಸುದಾರರು ಬರಲೇ ಇಲ್ಲ. 3ನೇ ಬಾರಿಗೆ ಒಬ್ಬರು ಲೀಸುದಾರರು ಬಂದರೂ ಆಸಕ್ತಿ ತೋರಿಸದ ರಾಜಕಾರಣಿಗಳು ಸಾಲದ ಸುಳಿಯಿಂದ ಹೊರಬಂದು ಮತ್ತೆ ಕಬ್ಬು ನುರಿಸೋದು ಯಾವಾಗ? ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬಿಎಸ್ಎಸ್ಗೆ ಕಾರ್ಖಾನೆಯ ಚರ್ಚೆ. ಸಮಸ್ಯೆಗಳು ಇವತ್ತು ನಮ್ಮ ಬೀದರ್ ಗಡಿನಾಡು ಇಲ್ಲಿ ಸಮಸ್ಯೆ ಏನದಂದ್ರೆ ಭಾಳಷ್ಟು ಸಮಸ್ಯೆಗಳು ನಮ್ಮ ರಾಜಕಾರಣಿಗಳು ಯಾಕಂದ್ರೆ ಭಾಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕುಟುಂಬ ವಂಶ ಪರಂಪರೆ ಬರ್ತಾ ಇದೆ. ಇದಕ್ಕಿಂತ ಅವ್ರಿಗೆ ಜನರಿಗೆ ಏನಂದ್ರೆ ಜನರ ಬಗ್ಗೆ ಕಳಕಳಿ ಇಲ್ಲ. ಜನರ ಬಗ್ಗೆ ನಮ್ಮಲ್ಲಿ ಕಳಕಳಿ ಇದ್ದಾರೆ. ಕೂಡಲೇ ಏನಂದ್ರೆ ನಮ್ಮ ಬೀದರ್ ಜಿಲ್ಲೆ ಶಾಸಕರು ಸಮಸ್ತದಿಂದ MLC MLAಗಳು ರಾಜೀನಾಮೆ ಕೊಟ್ಟು ಬರಬೇಕು. ನೀವೆಂದ ನಿಮ್ಮ ಬೀದರ್ ಜಿಲ್ಲೆ ಬರಬೇಕಾದ್ರೆ ಯಾಕಂದ್ರೆ ನಮ್ಮ ಕೆಲಸನೇ ಆಗ್ತಾ ಇಲ್ಲ. ನೀವು ಎಷ್ಟು ನೋಡಿದಿರಿ, ಫ್ಯಾಕ್ಟ್ರಿ ಚಾಲೂ ಆಗಲ್ಲ, ಫ್ಯಾಕ್ಟ್ರಿದ ಕಬ್ಬು ಇದಾಗಲ್ಲ, ಶುಗರ್ ಫ್ಯಾಕ್ಟ್ರಿನೂ ಚಾಲೂ ಆಗಲ್ಲ. ಕಾರ್ಮಿಕರಿಗೆ ಇವತ್ತು ಅತಂತ್ರ ಇದ್ದಾರೆ. ಇವತ್ತು ನಮ್ಮ ಕಾರಂಜ ಮುಳುಗಡ ಸತ್ರ ಭೂಮಿ ಕಳ್ಕೊಂಡೆವು. ಇವತ್ತು DK ಶಿವಕುಮಾರ್ ಅವರೇ 3 ಕೋಟಿ ಬಿಡದಿ ಕುಡ್ದಾತಿರಿ. ನಮ್ಮ ಕಾರಂಜ ರೈತರು ಕಾಣಿಸಲ್ಲ. ನಿಮ್ಗೆ ಭೂಮಿ ನೀರಾವರಿ ಕೊಟ್ಟಿದ್ದು ಜಮೀನು ಕಾಣಿಸಲ್ಲ. ನಿಮ್ಗೆ ಏನಂದ್ರೆ ನಮ್ಮ ಬೀದರ್ ಜಿಲ್ಲೆ ರೈತರು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಯಾಕೆ ನಿರ್ಲಕ್ಷ್ಯ ಮಾಡತ್ತೀರಿ ನೀವು? ನಮ್ಮ ಭಾಗದ ಇವತ್ತು ಕಾರ್ಖಾನೆ ಬಗ್ಗೆ ಇವತ್ತು ಸಮಸ್ಯೆ ಏನಂದ್ರೆ ಇವತ್ತು ಜೀವನಾಡಿ ಅಂತ ನಮ್ಮ BSA ಜೀವನಾಡಿ ಇತ್ತು ಇವತ್ತು ಬೀದರ್ ಜಿಲ್ಲೆ. ಆದ್ರೆ ಇವತ್ತು ಅಲ್ಲಿ ಫ್ಯಾಕ್ಟ್ರಿ ಬಂದಾಗ್ಯದ. ಬರೀ ನಾಟಕ ಮಾಡಿ ಮಾಡತ್ತಾರ. ಇವತ್ತು ಆ ಫ್ಯಾಕ್ಟ್ರಿ ಏನಂದ್ರೆ ಚಾಲು ಮಾಡಿಸ್ಬೇಕಂತಾರೆ, ಒಬ್ರು ಬಂದ್ ಮಾಡಿಸ್ಬೇಕಂತಾರೆ. ಇದೇನು ಏನು ಇದು ಹರಾಸ್ ಹಾಕ್ಲಾಕೇನು DC ಬ್ಯಾಂಕ್ನವ್ರು ಅವ್ರ ಅಪ್ಪನ ಫ್ಯಾಕ್ಟ್ರಿ ಅದು ಏನದ ಲೆಕ್ಕ ಇದು? ಯಾಕಂದ್ರೆ ಹರಾಸ್ ಅಂತೇಳಿ ಟೆಂಡರ್ ಕೊಡ್ಲತ್ತೀರಿ ನೀವು? ಬೀದರ್ ಜಿಲ್ಲೆಯಲ್ಲಿ ಮೊದಲ ಸಹಕಾರ ಸಕ್ಕರೆ ಕಾರ್ಖಾನೆ ಅಂದರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಅದು 1960ರಲ್ಲಿ ಪ್ರಾರಂಭವಾಗಿ ಸುಮಾರು 40 ವರ್ಷದಿಂದ ಸತತವಾಗಿ ಒಳ್ಳೆಯ ಒಂದು 4 ಲಕ್ಷ ಟನ್ ಕ್ರಷಿಂಗ್ ಮಾಡಿ ಇವತ್ತು ಜಿಲ್ಲೆಗೆ ಒಂದು ಪ್ರಶಸ್ತಿ ಪಡೆದಂಥ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಇಲ್ಲಿಯ ರಾಜಕಾರಣಿಗಳು ಕೂಡ ಅದರ ಮೇಲೆ ರಾಜಕಾರಣಿ ಮಾಡ್ಕೊತಾ ಬಂದಿದ್ದು ಇದು ಸತ್ಯ, 100ಕ್ಕೆ ಸತ್ಯವಾದ ಮಾತು. ಈಗಾಗಲೇ 3 ವರ್ಷದಿಂದ ಅದು ಪಾಳು ಬಿದ್ದು ಹೋಗಿದೆ. ಕಾರಣ 115 ಕೋಟಿ ಅಸಲು, 160 ಕೋಟಿ ಬಡ್ಡಿ DCC ಬ್ಯಾಂಕಿನವರು ಅವು ಕಬ್ಜಾ ಮಾಡ್ಕೊಂಡಿದ್ದಾರೆ. ಈಗಾಗಲೇ 2024ರಲ್ಲಿ ಒಂದು ಸಲ ಟೆಂಡರ್ ಕರೆದು ಮಾರಾಟ ಮಾಡಿದರು. ಅದಕ್ಕೆ ನಾವು ಹೋರಾಟ ಮಾಡಿದಾಗ ಅದನ್ನು ಮತ್ತೆ ಕ್ಯಾನ್ಸಲ್ ಆಯಿತು. ಆದರೆ ಮತ್ತೆ ಈಗ ಯಾವ ಆಧಾರ ಮೇಲೆ ಇದೇ ಸರ್ಕಾರ ಬೇರೆ ಇದ್ದಿಲ್ಲ, ಮತ್ತು ಇದೇ ಸರ್ಕಾರ ಇದ್ದಾಗ ರೀಟೆಂಡರ್ ಕಾಲ್ ಮಾಡಿದ್ದಾರೆ.
ಅದಕ್ಕೆ ನಾವು ಅದನ್ನು ಮಾರ್ಕೊಡಂಗಿಲ್ಲ. ಏನೇ ಯಾವುದೇ ಕಾರಣಕ್ಕೂ ನಾವು ಮಾರ್ಲಕ್ಕೆ ಬಿಡಂಗಿಲ್ಲ. ಯಾಕೆ ಮಾರ್ಲಕ್ಕೆ ಬಿಡಂಗಿಲ್ಲ ಅಂದ್ರೆ ನಾವು ಸೇರಿದಾರ್ದಿದ್ದೇವೆ. ನಾವು 25,700 ಜನ ಬೀದರ್ ಸಕ್ಕರೆ ಕಾರ್ಖಾನೆಯ ಷೇರು ಹೋಲ್ಡರ್ ಇದ್ದೇವೆ ನಾವು ರೈತರೇ. ಅದು ಸಕ್ಕರೆ ಫ್ಯಾಕ್ಟ್ರಿ ಅವ್ರದ್ದೆಲ್ಲ ನಮ್ದು ಇದ್ದೇವೆ. ಅದಕ್ಕೆ ನಮ್ಮ ಬಾಡಿ ಮಾಡಿ ಅಧ್ಯಕ್ಷ ಮಾಡಿದ್ದೇವೆ ವಿನಃ ಅದಕ್ಕೆ ಮಾರ್ಲಕ್ಕೆ ಕೊಡಂಗಿಲ್ಲ. ಅದು ಲೀಸ್ ಬೇಕಾದ್ರೆ ಕೊಡಬೇಕು ಅಥವಾ ಸರ್ಕಾರ ನಡೆಸ್ಬೇಕಂತೇಳಿ ನಾ ಇವತ್ತು ವಾಹಿನಿ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯ ಹಾಕ್ತೀನಿ.